ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ ಈ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಈ ಥರ ಸೊಸೆ ಮನೆಗೆ ಬಂದ್ರೇ ಆ ಮನೆಯಲ್ಲಿ ನೆಮ್ಮದಿ ಇರೋದು, ಒಗ್ಗಟ್ಟು ಇರೋದು. ಅಪೇಕ್ಷೆ ಬಂದರೆ ಖಂಡಿತ ಇದನ್ನೆಲ್ಲ ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಎಷ್ಟೇ ಆದರೂ ಭೂಮಿಕಾ ತಂಗಿ ಅಲ್ವಾ. ಹೌದಮ್ಮ, ನೀವು ಹೇಳಿದ್ದು ಅಂದ್ಕೊಂಡಿದ್ದು ಎಲ್ಲ ಸರಿಯಾಗೇ ಇದೆ. ಆದರೆ ಈ ಮದುವೆ ಪ್ರಪೋಸಲ್ಗೆ ಅಪೇಕ್ಷೆ ಒಪ್ಕೋಬೇಕಲ್ಲ. ಅರೆ ಅವಳಿಗೇನು ಗೊತ್ತಾಗುತ್ತೆ, ಅವಳಿನ್ನೂ ಚಿಕ್ಕ ಹುಡುಗಿ. ಇಲ್ಲಮ್ಮ, ಗೌತಮ್ ಹೇಳ್ತಾ ಇರೋದು ಸರಿ. ಅಪೇಕ್ಷೆನೂ ಒಪ್ಕೋಬೇಕು, ನಿಮ್ಮ ತಂದೆ ತಾಯಿನೂ ಒಪ್ಕೋಬೇಕಲ್ವಾ. ಅತ್ತೆ, ನನ್ನ ತಂದೆ ತಾಯಿ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗಂತೂ ಅಪೇಕ್ಷೆ ನಮ್ಮ ಮನೆಗೆ ಬರ್ತಿರೋದು ತುಂಬಾನೇ ಖುಷಿಯಾಗಿದೆ. ಅಂದರೆ ಈ ಸಂಬಂಧ ನಿನ್ಗೆ ಒಪ್ಗೆನಾ? ನೀನು ಹೋಗಿ ನಿನ್ನ ತಂದೆ ತಾಯಿ ಹತ್ರ ಮಾತಾಡ್ತೀಯಾ? ಈ ಮನೆ ಪರವಾಗಿ ಹೋಗಿ ನೀನು ಹೆಣ್ಣು ಕೇಳ್ತೀಯಾ? ಹೌದತ್ತೆ, ಇದು ನನ್ನ ಮನೆ, ನನ್ನ ಮೈದನಿಗೆ ನಾನು ಹೆಣ್ಣು ಕೇಳ್ತೀನಿ, ಅದು ನನ್ನ ಜವಾಬ್ದಾರಿ. ನೀವು ನನಗೆ ಬಿಟ್ಬಿಡಿ, ನೀವು ನಿಶ್ಚಿಂತೆ ಇದ್ದೀರಿ. ಸರಿಮಾ, ನಾನು ಭೂಮಿಕಾ ಅವ್ರೋಗಿ ಅವ್ರ ತಂದೆ ತಾಯಿ ಹತ್ರ ಈ ಮದುವೆ ಪ್ರಪೋಸಲ್ನ ಪ್ರಸ್ತಾಪ ಮಾಡ್ತೀವಿ. ಬಟ್ ನಾನು ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿಮ್ಮ. ಅಪೇಕ್ಷೆಗಾಗಲಿ ಅವ್ರ ತಂದೆ ತಾಯಿಗಾಗಲಿ ನಾವು ಫೋರ್ಸ್ ಮಾಡೋದು ಬೇಡ. ಅವರಾಗೆ ಮನ್ಸಾರಿ ಒಪ್ಪಿ ಖುಷಿ ಪಟ್ಟರೆ ಮದುವೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ನೀವು ಬೇಜಾರು ಮಾಡ್ಕೋಬಾರ್ದು, ಡಿಸಪಾಯಿಂಟ್ ಆಗಬಾರ್ದು. ಸರಿ ಗೌತಮ್, ಯಾವುದಕ್ಕೂ ನೀವಿಬ್ಬರು ಅವ್ರ ಹತ್ರ ಮಾತಾಡಿ, ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು. ನಾನೇನು ಬರ್ತೀನಿ. ಹಾಂ, ಗುಡ್ ನೈಟ್ ಅತ್ತೆ. ಗುಡ್ ನೈಟ್. ಅದೃಷ್ಟ ಲಕ್ಷ್ಮಿ ಬಾಗಿಲು ತಟ್ಟಿದ್ರೆ ಯಾರು ತಾನೇ ಬಾಗಿಲು ತೆಗೆದೇ ಇರ್ತಾರೆ. ಅತ್ತೆ ಹೇಳೋದನ್ನ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನನಗಂತೂ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಅಪ್ಪಿ ನನಗೊಂಥರ ಮಗು ಇದ್ದ ಹಾಗೆ. ಅವಳಿಗೂ ನನ್ ಕಂಡ್ರೆ ತುಂಬಾ ಪ್ರೀತಿ. ನನ್ನನ್ನು ಬಿಟ್ಟು ಅವಳು ಇರ್ತಾನೆ ಇರ್ಲಿಲ್ಲ. ಅಂಥದ್ರಲ್ಲಿ ಅವಳು ನಮ್ಮ ಮನೆಗೆ ಬರ್ತಾಳೆ, ನನ್ನ ಜೊತೆ ಇರ್ತಾಳೆ ಅಂದ್ರೆ ಆ ಖುಷಿ ನನಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಬರ್ತಿಲ್ಲ. ಸೊ ಎಕ್ಸೈಟೆಡ್. ಹಲೋ ಹಲೋ ಹಲೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಷ್ಟೊಂದು ಸ್ಪೀಡ್ ಒಳ್ಳೇದಲ್ಲ. ಯಾವ ತಿರುವಿನಲ್ಲಿ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಕ್ಸಿಡೆಂಟ್ ಆಗ್ಬಿಡ್ಬೋದು. ನಾವು ಅನ್ಕೊಂಡಾಗೆ ಎಲ್ಲನೂ ನಡಿಬೇಕು ಅಂತ ರೂಲ್ಸ್ ಇಲ್ವಲ್ಲ. ಇದು ನಮ್ಗೆ ಇಷ್ಟ ಆದರೂ ಅಪೇಕ್ಷೆಗೆ ಇಷ್ಟ ಆಗಬೇಕಲ್ಲ, ನಿಮ್ಮ ಮನೆಯವ್ರಿಗೆ ಇಷ್ಟ ಆಗಬೇಕಲ್ಲ. ಅದೆಲ್ಲ ಆಗುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸೊ ಲೆಟ್ಸ್ ಬಿ ರೆಡಿ ಟು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಏನು ಬೇಕಾದ್ರೂ ಆಗ್ಬೋದು. ನಾನು ಎಷ್ಟು ಖುಷಿಯಾಗಿದೆ ಗೊತ್ತಾ. ನನ್ನ ಖುಷಿಗೆ ಪಿನ್ನಿಟ್ಬಿಟ್ರಿ ನೀವು. ನೀವು ಹೇಳೋ ಥರದ್ದು ಏನೂ ಆಗಲ್ಲ. ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಮಾತಾಡ್ತೀನಿ, ನಾನು ಅವ್ರಿಗೆ ಒಪ್ಪಿಸ್ತೀನಿ. ಅದು ನನ್ನ ಜವಾಬ್ದಾರಿ, ನೀವು ಮಧ್ಯದಲ್ಲಿ ಬರಬೇಡಿ. ಇನ್ಫ್ಯಾಕ್ಟ್ ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು. ನಾನು ಈಗಲೇ ಫೋನ್ ಮಾಡ್ಬಿಟ್ಟು ಅವ್ರ ಹತ್ರ ಮಾತಾಡಿ ಎಲ್ಲ ಫಿಕ್ಸ್ ಮಾಡ್ತೀನಿ. ನನ್ನ ಫೋನ್ ಇರಿ, ಯಾಕೆ ಇಷ್ಟೊಂದು ಅರ್ಜೆಂಟು? ನಾನು ಹೇಳೋದು ಸ್ವಲ್ಪ ಕೇಳ್ರಿ. ಇಂಥ ವಿಷಯನೆಲ್ಲ ಫೋನಲ್ಲಿ ಮಾತಾಡಬಾರ್ದು. ನಾವೇ ಹೋಗಿ ಸ್ಟ್ರೈಟಾಗಿ ಮಾತಾಡೋಣ. ಕರೆಕ್ಟ್, ಹಾಗೆ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಗಿರಿ, ಟೈಮ್ ಆಯ್ತು, ಬೇಗ ಬಾ. ಹೊಟ್ಟೆ ಅನಕೊಂಡ ಓಡಾಡ್ತಾ ಇದೆ. ಬಂದೆ ತಂದೆ. ನಾನ್ ಬಂದೆ. ನಾಷ್ಟ ಬಡಿಸ್ಲೇನ್ರಿ? ಇದೇನಮ್ಮ ನಾಷ್ಟ ಬಡಿಸ್ಲೇನ್ರಿದ್ದ? ಒಳ್ಳೆ ಉತ್ತರ ಕರ್ನಾಟಕದವ್ರ ಥರ ಮಾತಾಡ್ತಿದ್ಯಲ್ಲ. ಸುಮ್ನೆ ತಮಾಷೆಗೆ. ಪರವಾಗಿಲ್ಲ, ಬಡಿಸಮ್ಮ. ಅಮ್ಮ ತಾಯೇ, ಊಟ ಇದ್ರೆ ಹಾಕಮ್ಮ ಒಂಚೂರು. ಹಸುವಾಗ್ತಿದ್ಯೇನಪ್ಪ? ಬಂದೆ ತಂದೆ. ಹುಡ್ಸಿದ್ಯಾವ್ರು ಹುಲ್ ಮೇಯ್ಸಂಗಿಲ್ಲ. ಬಂದಪ್ಪ, ಬಂದೆ. ಹೇ ಗಿರಿ, ಬಂದೆ ಬಂದೆ. ಅಕ್ಕ ಅಕ್ಕ ನಿಂತ್ಕೊಳ್ಳೆ. ಗಿರ್ಜಮ್ಮ ನಿಂತ್ಕಡಿ ಮರ್ರೆ. ಅಪ್ಪ ಏನಪ್ಪ ಮಾಡ್ತಾ ಇದ್ದಾಳೆ ಇವಳು?
ಅವಳ ಭಾಷೆ ಅವಳ ನಡವಳಿಕೆ ಎಲ್ಲ ವಿಚಿತ್ರವಾಗಿದೆಯಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ ಕಣೋ. ಅವಳ ಮುಖದಲ್ಲಿ ಏನೋ ಬದಲಾವಣೆ ಆಗ್ತಿದೆ, ಏನು ಅಂತ ಗೊತ್ತಿಲ್ಲ. ಏನಾಗಿರ್ಬೋದು? ಅಕ್ಕಂಗೆ ನಿಜವಾಗ್ಲೂ ಏನೋ ಆಗಿದೆ. ಆ ಟ್ರಂಕಿಂದನೇ ಏನಾದರೂ ಸಮಸ್ಯೆನಾ? ಗಿರಿ, ಗಿರಿ, ಕೂಗಿದ್ರು ಹೋಗ್ತಾನೆ ಇದೆಯಲ್ಲ, ಎಲ್ಲಿ ಹೋಗಿದ್ದೆ? ಭಿಕ್ಷದವನಿಗೆ ತಿಂಡಿ ಕೊಡಕ್ ಹೋಗಿದ್ದೆ. ಪಾತ್ರೆ ಸಮೇತ? ಅಷ್ಟು ಕೊಟ್ಬಿಟ್ಟೆ. ಪಾಪ ಅವನು ಎಷ್ಟು ಖುಷಿ ಪಟ್ಟ ಗೊತ್ತಾ? ದಾನ ಕೊಡೋದ್ರಲ್ಲಿ ಎಷ್ಟು ಖುಷಿ ಇದೆ, ಸಂತೋಷ ಇದೆ. ಬಿಟ್ಕೊಡೋದ್ರಲ್ಲಿ ಏನೋ ಆನಂದ ಇದೆ. ಅಲ್ಲಪ್ಪ, ಇವಳಿ ಥರ ತಿಂಗಳಿಗೊಂದ್ಸರಿ ಬದಲಾಗ್ಬಿಟ್ರೆ ನಾವೆಲ್ಲೋಗಿ ಸಾಯೋದು. ಹೊಟ್ಟೆ ಹಚ್ಚಿದ್ದಿದೆ ಕಣೋ. ಕಾಶವ್ರೆ, ಅಪ್ಪನಿಗೆ ತಿಂಡಿ ವ್ಯವಸ್ಥೆ ಮಾಡಿ. ಬಾಬಾ ನಿಮಗೆ? ನಾನು ಆಫೀಸ್ ಹತ್ರ ತಿನ್ಕೊಳ್ತೀನಿ. ಯಜಮಾನ್ರೆ, ತಿಂಡಿ ಬಗ್ಗೆ ಟೆನ್ಷನ್ ಮಾಡಬೇಡಿ, ನಾನೇ ತಿಂಡಿ ತಗೋಬತ್ತೆ. ಎಲ್ಲ ಇಲ್ಲೇ ತಿಮ್ಮ. ಹಾಂ, ಬೇಗ ತಂಬರ. ಆಯ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಶ್ವರೂಪ್ ಹೇಳಿದ್ದು ಇದೇ ಕಬೋರ್ಡ್ ಇರಬೇಕು. ಕಾಗೆ ಕೂಡಲಿ ಕೋಗಿಲೆ ಮೊಟ್ಟೆ ಇಡೋಕೆ ಹೆಂಗೆ ಹುಂಚಾಕೋತೋ ಹಾಗೆ ಹುಂಚಾಕ್ತಾ ಇದೆ. ಮೊದಲೇ ನಾವು ಕಾಗೆ ಹಾರಿಸೋರು. ಏನು ನಿನ್ನ ಮ್ಯಾಟ್ರ್ ಗೊತ್ತಾದ್ಮೇಲೆ ಕಾಗೆ ಹಾರಿಸ್ತಾ ಇರ್ತೀವ? ಕಲರ್ ಕಲರ್ ಕಾಗೆನೇ ಹಾರಿಸ್ತೀವಿ. ರೆಡ್ ಕಲರ್ ಫೈಲ್ ಅಂತ ಹೇಳ್ದಂಗಿತ್ತು. ಎಸ್, ಇದೇ ಇರಬೇಕು. ಸರಿ 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 ಸರಿ. ಏಯ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನನಗಿದೆ, ಆದರೆ ನಿನ್ನಂಥವ್ರ ಮುಂದೆ ಇಲ್ಲ ಅಂತ ಇನ್ನರ್ ಫೀಲಿಂಗ್ ಹೇಳುತ್ತೆ. ಹೋಗ್ಲಿ ಬಿಡು, ನಾನೇ ಬೈ ಮಿಸ್ಟೇಕ್ ಆಗಿ ಡಿಕ್ಕಿ ಹೊಡೆದೆ. ಸಾರಿ, ಕಾಲ್ ಜಾರ್ಬಿಡ್ತು, ನಾನೇ ತೆಕ್ಕೊಡ್ತೀನಿ. ತಕ್ಕೊಟ್ಟಿಲ್ಲ ಅಂದಿದ್ರೆ ಒಂದು ಕೊಟ್ಟು ಬುದ್ಧಿ ಕಲಿಸ್ತಿದ್ದೆ. ಕಲಿಸ್ತೀರಾ ಕಲಿಸ್ತೀರಾ, ಕಲ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ನೀವು? ಏನಿದು ಫೈಲು? ಅದು ಅಭಿ ಬೇಕು ಅಂತ ಕೇಳಿದ್ದ, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ. ಆಯ್ತಾಯ್ತು, ಹೋಗಿ ಬನ್ನಿ. ಅಭಿ, ಅದು ನಮ್ಮ ಕನಸಿನ ಮನೆ ಅರ್ಧಕ್ಕೆ ನಿಂತೋಗಿದೆಯಲ್ಲ, ಅದ್ರ ಕನ್ಸ್ಟ್ರಕ್ಷನ್ನ ಮತ್ತೆ ಸ್ಟಾರ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಂತಾನೆ ಫೈಲ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೀನು ಸಿಗ್ನೇಚರ್ ಮಾಡಿಕೊಟ್ರೆ ಕಾಂಟ್ರಾಕ್ಟರ್ನ ಕರೆಸಿ ಕೆಲಸ ಶುರು ಮಾಡಿಸ್ಬಿಡ್ತೀನಿ. ವಾವ್, ಇಟ್ಸ್ ಅ ಗ್ರೇಟ್ ಐಡಿಯಾ. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಯೋಚನೆ ಬರಲಿಲ್ಲ. ಆ್ಯಂಡ್ ನೀನು ಈ ಥರ ಬ್ಯುಸಿ ಆದರೆ ಈ ಕೆಟ್ಟ ಕನಸು ಬೀಳೋದು, ಕೆಟ್ಟ ಯೋಚನೆಗಳು ಬೆಚ್ಚಬೀಳೋದು ಇದೆಲ್ಲನೂ ಅವಾಯ್ಡ್ ಮಾಡ್ಬೋದು ಅನ್ಸುತ್ತೆ. ಹಾಂ ಅಭಿ, ನೀನು ಹೇಳ್ದಾಗೆ ಮಾಡ್ತೀನಿ. ಸಿಗ್ನೇಚರ್ ಬೇಕಿತ್ತು. ಎಲ್ಲಿ ಮಾಡಬೇಕು? ಮಾರ್ಕ್ ಮಾಡಿದ್ಯಾ? ಎಸ್, ಮಾಡಿದ್ದೀನಿ. ನೀನೊಂದ್ಸಲ ಚೆಕ್ ಮಾಡಿಬಿಡು. ನಂತರ ನೀನು ಇದನ್ನು ಬಿಸ್ನೆಸ್ ಅಂತ ಹೇಳಿದರೆ ಡೆಫಿನೆಟ್ಲಿ ಚೆಕ್ ಮಾಡ್ತಿದ್ದೆ. ಬಟ್ ಇದು ಪ್ರೀತಿ ರಿಲೇಟೆಡ್, ಅದರ ಅವಶ್ಯಕತೆ ಇಲ್ಲ. ಹಾಕು ಹಾಕು. ಇದನ್ನು ನಾನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಲ್ ದ ವೆರಿ ಬೆಸ್ಟ್. ನೀನು ಹೇಗೆ ಅಂದ್ಕೊಂಡಿದೆಯೋ ಹಾಗೆ ಮಾಡು. ಖಂಡಿತ ಅಭಿ, ಎಲ್ಲ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವ್ಯಾಕೆ ಮತ್ತೆ ಬಂದ್ರಿ? ಹೊರಟ್ರಿ ಅನ್ಕೊಂಡೆ. ಕಾರಲ್ಲಿ ಏನಾದ್ರು ಮರ್ತಿದ್ದೀನಾ? ನಾನು ನಿಮ್ಮ ತಂದೆಯವ್ರನ್ನ ನೋಡ್ಬೇಕಿತ್ತು. ಹಾ ರೀ, ಜಾಹ್ನವಿ ಎಷ್ಟೊಂದು ಪ್ರೈಸ್ ಗೆದ್ದಿದ್ದಾಳೆ ನೋಡಿ. ಅವಳೆಲ್ಲಿ? ಕರೀರಿ. ಅಪ್ಪ, ಅಮ್ಮ, ಅಪ್ಪ, 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 ಅಪ್ಪ. ಎಲ್ರಿಗೂ ನಮಸ್ಕಾರ. ಐ ಆಮ್ ಜಯಂತ್, JGC ಕೇಳಿರ್ಬೇಕಲ್ಲ. ಜಯಂತ್ ಗ್ರೂಪ್ ಆಫ್ ಕಂಪನೀಸ್, ನಾನು ಅದರ MD. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಇವತ್ತು, ಲೆಟ್ ಮಿ ಎಕ್ಸ್ಪ್ಲೇನ್. ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟೆ. ಆಮೇಲೆ ಈ ಕಂಪನಿನ ಈ ಮಟ್ಟಕ್ಕೆ ಕಟ್ಟೋಷ್ಟು ಬೆಳೆದಿದ್ದೀನಿ. ನನಗೆ ಜೀವನದಲ್ಲಿ ಯಾವ ಕೊರತೆಗಳೂ ಇಲ್ಲ, ಆದರೆ ನನ್ನವರು ಅನ್ನೋರು ಯಾರೂ ಇಲ್ಲ. ಮನೆಯಿಂದ ಹೊರಗೆ ಹೊರಟು ನಿಂತಾಗ ಎಲ್ಲಿಗೆ ಹೊರಟಿದೆಯೋ ಅಂತ ಕೇಳೋ ಅಪ್ಪ ಒಬ್ಬರಿರಬೇಕು. ರಾತ್ರಿ ಲೇಟ್ ನೈಟ್ ನಿದ್ದೆ ಬರದೇ ಇದ್ದಾಗ ಇನ್ನೂ ನಿದ್ದೆ ಮಾಡಿಲ್ವಾ ಅಂತ ಕೇಳೋ ತಾಯಿ ಒಬ್ಬರಿರ್ಬೇಕು. ಆಗಾಗ ಜಗಳ ಆಡಕ್ಕೆ ಅಣ್ಣಂದ್ರಿರ್ಬೇಕು. ಪ್ರೀತಿ ತೋರಕ್ಕೆ ಅಕ್ಕ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಪುಟ್ಟ ಅಜ್ಜಿ ಒಬ್ರು ಹೀಗಿರಬೇಕು. ನಿಮ್ಮ ಫ್ಯಾಮಿಲಿ ನೋಡ್ತಿದ್ದ ಹಾಗೇನೆ ನಾನು ನಿಮ್ಮಲ್ಲಿ ಒಬ್ಬ ಆಗ್ಬೇಕು ಅನ್ನೋ ಆಸೆ ಆಯ್ತು. ನೀವು ಒಪ್ಪಿಕೊಡೋದಾದ್ರೆ ನಾನು ಜಾಹ್ನವಿನ ಮದುವೆ ಆಗ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ, ಒಂದಿನ ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಯಾರಾದ್ರೂ 3 ಜಡೆ ಹಾಕೊಂಡ್ ಬಂದಿದ್ರಾ? ಇಲ್ಲ. 5 ಜಡೆ ಹಾಕೊಂಡ್ ಬಂದ್ರಾ? ಇಲ್ಲ. ಅಕ್ಕ, ಇವತ್ ಬಂಗಾರಿನ ನೀವೇ ರೆಡಿ ಮಾಡ್ತಿದ್ದೀರಾ? ಹೌದಮ್ಮ. ಏನ್ ಮಾಡೋದು, ಯಾವಾಗ್ಲೂ ರೆಡಿ ಮಾಡೋರು ಮಾಡ್ಲಿಲ್ಲ ಅಂದ್ಮೇಲೆ ನಾನಾದ್ರೂ ಮಾಡ್ಲೇಬೇಕಲ್ಲ. ಪುಟಾಣಿ ರೆಡಿ. ಗಣಿ ತಗೋ, ಫಸ್ಟ್ ಆ ರತ್ನವೇಣಿಗೆ ಫೋನ್ ಮಾಡಿ ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಹೇಳ್ಬಿಡು. ಅಲ್ಲ ಮೇಡಮ್, ಹಳ್ಳಿಗೆ ಹೋದಾಗ ನೀವೇ ಫೋನ್ ಮಾಡಿ ಮಾತಾಡ್ದೆ ಅಂತ ಹೇಳಿದ್ರಲ್ಲ, ಈಗಲೂ ನೀವೇ ಫೋನ್ ಮಾಡಿ. ಅಯ್ಯೋಯ್ಯೋ, ನನ್ನ ಕೈಲಾಗಲ್ಲಪ್ಪ. ಅವಾಗೇನೋ ನೀನ್ ಇರ್ಲಿಲ್ಲ, ಅನಿವಾರ್ಯವಾಗಿ ನಾನು ಮಾತಾಡ್ಬೇಕಾಯ್ತು. ಆದ್ರೆ ನಿನ್ನಷ್ಟು ಧೈರ್ಯ ಇಲ್ಲ ಗಣಿ ನನಗೆ. ಪ್ಲೀಸ್ ನೀನೇ ಮಾತಾಡು. ಸರಿ ಕೊಡಿ. ಹೇಳ್ಕೊಳ ಒಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲ್ಗಕ್ಕೆ ಭೂತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ, ನಗ್ನಗ್ತ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ನ ಪ್ರಪಂಚ. ನೆನದವರು ಮನದಲ್ಲಿ ಅನ್ನೋ ಹಾಗೆ
ಈಗ ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ನಾನು ಮಾಡಿದೆ ಅಲ್ವಾ? ಅದು ನಾನೀಗ ಅರಸನಕೋಟೆಗೆ ಬಂದಾಯ್ತು. ಓ, ಬಂದ್ಬಿಟ್ರಾ? ನೀವೇ ಹೇಳಿದ್ರಲ್ಲ ಆದಷ್ಟು ಬೇಗ ಬಂದ್ಬಿಡು ಅಂತ, ಅದಕ್ಕೆ ಎಲ್ರೂ ಅಲ್ಲೇ ಬಿಟ್ಟು ಕೆಂಪು ಬಸ್ ಹತ್ತಿ ಬೇಗ ಬಂದ್ಬಿಟ್ಟೆ. ಈಗ ಹೇಳಿ, ಯಾವಾಗ ಸಿಗೋಣ? ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ಅಲ್ಲ, ನೀವು ನನ್ನ ನೋಡಿದ್ರೆ ಎಲ್ಲಿ ಒಪ್ಕೊಳ್ಳಲ್ಲ ಅಂತ ಅನ್ನಿಸ್ತಿದೆ. ಹಾಗ್ಯಾಕೆ ಹೇಳ್ತೀರಾ? ನೀವು ಯಾರು ಅಂತ ನಾನು ನೋಡಲೇಬೇಕು. ನಾನು ಚೆನ್ನಾಗಿಲ್ಲ ಅಂದ್ರೆ? ಪರವಾಗಿಲ್ಲ, ಪ್ರೀತಿ ಮಾಡಕ್ ಬೇಕಾಗಿರೋದು ಅಂದ ಚಂದ ಅಲ್ಲ, ಒಳ್ಳೆ ಮನ್ಸು. ಅದೇನಾದ್ರೂ ಆಗ್ಲಿ, ನಾನು ಮಾತ್ರ ನಿಮ್ಮನ್ನ ಭೇಟಿ ಆಗ್ಲೇಬೇಕು. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೇಬೇಕು. ಹೇಳಿ, ಎಲ್ಲಿ, ಯಾವಾಗ ಸಿಗೋಣ? ಸರಿ ರತ್ನ, ನಿನ್ನ ಆಸೆನ ನಾನು ಯಾಕೆ ಬೇಡ ಅನ್ಲಿ? ನಾಳೆ ಬೆಳಗ್ಗೆ 10 ಗಂಟೆಗೆ ಜಿಂಕೆ ಪಾರ್ಕ್ಗೆ ಬಾ, ಅಲ್ಲೇ ಮೀಟ್ ಮಾಡೋಣ. ಆಯ್ತಾಯ್ತು, ನಾನು ಜಿಂಕೆ ತರನೇ ಓಡೋಡ್ ಬಂದ್ಬಿಡ್ತೀನಿ. ಅಯ್ಯೋ, ಬೇಡ ಬೇಡ. ಯಾಕೆ? ಆಮೇಲೆ ತೋಳಗಳು ಅಟ್ಟಿಸ್ಕೊ ಬಂದ್ಬಿಟ್ರೆ? ಹುಲಿ ತರ ನೀವಿರುವಾಗ ತೋಳ ಏನ್ ಮಾಡತ್ತೆ? ನಾನು ಬರ್ತೀನಿ ಬಿಡಿ. ಸರಿ. ಸೂಪರ್ ಗಣಿ ನೀನು. ನೀವೇನೋ ಸೂಪರ್ ಅಂತೀರಾ, ಆ ಯಮ್ಮನ ಹತ್ರ ಏನ್ ಮಾತಾಡೋದು ತಲೆನೇ ಓಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಮ್ಮಿ ಆವಾಗ ಸಾರಿಗೆ ಹೆಂಗೆ ಮಸಾಲೆ ರುಬ್ತಿದ್ಲೋ, ಈಗಲೂ ಹಂಗೆ, ಚೂರು ವ್ಯತ್ಯಾಸ ಇಲ್ಲ. ನೀರು ಮಗಳೇ, ಅದು ನೆತ್ತಿ ಹತ್ಬಿಟ್ಟಿತ್ತಲ್ಲ, ಅದಕ್ಕೆ ಕಣ್ ತುಂಬ್ಕೊಂಬಿಡ್ತು. ಟೊಮಿ ಬಂದ್ಲ? ಇನ್ನೂ ಇಲ್ಲ. ಮಗಳೇ, ನಿಂಗೂ ಸ್ನೇಹ ನಂಗೆ ನನ್ನ ಮ್ಯಾಗೆ ಸಿಕ್ಕಾಪಟ್ಟೆ ಸಿಟ್ಟಲ್ಲ? ನಾನೇ ನಿನ್ನನ್ನು ಕಾಲೇಜಿಗೆ ಕರ್ಕೊಂಡೋಗಿದ್ದು ನೀನು ನನ್ನ ಮ್ಯಾಗೆ ಅಪ್ಪಯ್ಯ ಅನ್ನೋ ಅಭಿಪ್ರಾಯ ಬೆಳೆಸ್ಕೊಳ್ಳಿ ಅನ್ನೋ ಸ್ವಾರ್ಥದಿಂದಂತೂ ಅಲ್ಲವ. ನಿಂಗೇನಾರು ಹಂಗೆ ಅನ್ಸಿದ್ರೆ ಅದು ತಪ್ಪಿಲ್ಲಪ್ಪ. ಇಷ್ಟು ದಿವಸ ಇಲ್ದಿರೋ ಕಾಳಜಿ ಹೀಗೆ ದಿಢೀರಂತ ಬಂದ್ಬಿಟ್ರೆ ಎಲ್ರಿಗೂ ಹಂಗೇನೆ ಅನ್ಸೋದ್ರ ಬಗ್ಗೆ ಹೇಳಬೇಕು ಅಂದರೆ ನನಗೂ ಸುಮಾರು ಮಾತಾಡೋದಿದೆ. ನನ್ನ ಹೆಣ್ಮಗುವಾಗಿ ಹುಟ್ಟಿದ್ದಕ್ಕೆ ಅಲ್ವಾ ನೀನು ಅವ್ವನ್ನ ಬಿಟ್ಟು ಹೋಗಿದ್ದು? ಬಹುಶಃ ನನ್ನ ಗಂಡ್ಮಗುವಾಗಿ ಹುಟ್ಟಿದಿದ್ರೆ ನೀನು ಅವ್ವನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ? ನನ್ನಿಂದಾನೆ ಅವ್ವ ನಿನ್ನ ಜೊತೆ ಇರೋಕ್ಕಾಗ್ಲಿಲ್ಲ. ನನ್ನಿಂದಾನೆ ಅಕ್ಕಂದ್ರಿಗೆ ಅಪ್ಪನ ಪ್ರೀತಿ ಸಿಗ್ಲಿಲ್ಲ. ಒಂದ್ ಲೆಕ್ಕದಲ್ಲಿ ಈ ಸಮಸ್ಯೆಗೆಲ್ಲ ಕಾರಣ ನೀನಲ್ಲ, ನಾನು. ನನ್ನ ಕಣ್ಮಗುವಾಗಿ ಹುಟ್ಟಿದಿದ್ರೆ ನಮ್ಮನೆ ಇರ್ತಿರ್ಲಿಲ್ಲ. ಇಲ್ಲವಾ, ಇದೆಲ್ಲ ನನ್ನ ಅರ್ಥದಿಂದಾಗಿದ್ದು, ನಿನ್ನಿಂದಂತೂ ಖಂಡಿತ ಅಲ್ಲ. ನೀನು ಹೇಳ್ದಂಗೆ ನಂಗೆ ಗಂಡು ಹುಟ್ಟಿದಿದ್ರೆ ಅವ್ನು ನಂತರ ಕೆಟ್ಟ ಬುದ್ಧಿ ಕಲಿತಿದ್ದೆ ಹೊರತಾಗಿ ನಿನ್ನ ಥರ ಅಂತೂ ಇರ್ತಿರ್ಲಿಲ್ಲ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅಪ್ಪಂದ್ರಿಗೆ ತಾಯಿ ಹುಟ್ಟಿದ್ರು ಅಂತಾರೆ. ಕೆಲವ್ರಿಗೆ ಆ ಅದೃಷ್ಟನೇ ಇರೋಕ್ಕಿಲ್ಲ. ಆದರೆ ನನಗೆ
3 ಜನ ತಾಯಂದ್ರು. ಆ ತಾಯಂದ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋಗಿದ್ಕೆ ಯಾರು ನಾನು ಬದುಕಿದ್ದಾಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಅದಕ್ಕೆ ನನ್ಗೆ ಬೇಸರ ಇಲ್ಲ. ಆದರೆ ಅದರಿಂದ ನೀವೆಲ್ಲ ನೋವು ಅನುಭವಿಸೋಂಗಾಯ್ತಲ್ಲ, ಅದು ಹಗಲು ರಾತ್ರಿ ನನ್ನ ಮನಸ್ಸನ್ನು ಕೊರಿತಾ ಇತ್ತು. ನನ್ಗೆ ಓದ್ಕೊಳ್ಳೋದಿದೆ, ಊಟ ಮಾಡಿ ಮಲ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿನ್ನು ನಿಂತೇ ಇದ್ದೀರಾ? ಹೊರಡಿ. ನಾನ್ ಯಾರ? ವಾವ್, ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಅಮ್ಮ, ನಾನ್ ಯಾರು ಅಂತ ಕೇಳ್ತಾ ಇದಾರೆ, ಉತ್ತರ ಕೊಡು. ರೀ, ನಾನ್ ಯಾರು ಅಂತ ಕೇಳ್ತಾ ಇದಾರೆ, ಹೇಳ್ರಿ. ಕಿರ್ಚಮ್ಮ, ಏನಿದೆಲ್ಲ? ನಾನು ಇವನ್ ಹೆಂಡತಿ. ನನ್ ಜೀವನ ಹಾಳು ಮಾಡಿದ್ ಸಾಲ್ದು ಅಂತ ಈಗ ನಿಮ್ ಮಗಳು ಜೀವನ ಹಾಳು ಮಾಡಕ್ ನೋಡ್ತಾ ಇದ್ದಾನೆ. ಇವನ್ ಯಾರು ಅಂತಾನೆ ವಿಚಾರಿಸ್ದೆ ಹೆಣ್ ಕೊಡಕ್ ಬಂದಿದ್ದೀರಲ್ಲ, ನಿಮ್ಮಂತವ್ರಿಗೆ ಏನ್ ಹೇಳ್ಬೇಕು? ಕಿರ್ಚಮ್ಮ, ನೀವೀಗ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಮಗಳು ನಾನು ಗಿಡಿ ಥರ ಸಾಕಿದ್ದೀನಿ. ಈಗಾಗಲೇ ಮದುವೆ ಆಗಿರೋನಿಗೆ ನನ್ನ ಮಗಳು ಕೊಡಲ್ಲ. ತುಂಬಾ ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ನಿಮ್ ಮಗಳು ಜೀವನ ಉಳೀತು. ಆಲ್ ದ ಬೆಸ್ಟ್. 1 ನಿಮಿಷ ನಿಂತ್ಕೊಳ್ಳಿ. ಇವಳು ಹೇಳಿರೋ ಸುಳ್ಳನ್ನ ದಯವಿಟ್ಟು ನಂಬಕ್ ಹೋಗಬೇಡಿ. ನಮ್ಮ ಹುಡುಗ ತುಂಬಾ ಒಳ್ಳೆಯವನು. ನಿಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊತಾನೆ. ಇಲ್ಲಮ್ಮ, ಎರಡು ಸಂಬಂಧ ನಾವು ಕೊಡಲ್ಲ ನಮ್ಮ ಹುಡುಗಿನ. ನಡೀರಮ್ಮ. ಮನೆ ಬಿಟ್ಟು ಹಾಳಾಗಿ ಹೋಗಿದ್ದವಳು ಮತ್ತ್ಯಾಕೆ ಬಂದೆ? ಇವನ್ ಜೀವನ ಹಾಳು ಮಾಡೋದಿಕ್ಕೆ ಅಂತ ಬಂದ್ಯಾ? ಕೊಬ್ಬಿಂದ ಹೋಗಿದ್ದಲ್ಲ, ಮತ್ತೆ ಬಂದಿದ್ಯಲ್ಲ. ನಾಚಿಕೆ ಆಗಲ್ವಾ ನಿಂಗೆ? ನಾಚಿಕೆ ಆಗ್ಬೇಕಾಗಿರೋದು ನಿಮ್ಗಳಿಗೆ. ಹೆತ್ತ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ನೋವಿಲ್ಲ, ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಎಲ್ಲಿಂದನೋ ಬಂದು ಬಿಟ್ಟಿಯಾಗಿ ತಿನ್ಕೊಂಡು ಬಿದ್ದಿದ್ದಾನೆ ಇವನು. ಇವನ್ ಮೇಲೆ ಎಲ್ಲಿಲ್ದಿರೋ ಅಕ್ರೆನಾ ನಿಮ್ಗೆ? ಇವನಿಗೆ 2ನೇ ಮದ್ವೆ ಬೇರೆ ಕೇಡು. ಅವನು ಹೊರಗಡೆಯಿಂದ ಬಂದಿರೋನೇ ಆಗಿರ್ಬೋದು, ಆದ್ರೆ ಈಗ ನಮ್ಮ ಮನೆ ಮಗ ಆಗಿದ್ದಾನೆ. ಸಂಬಂಧಗಳು ಹುಟ್ಟೋದು ರಕ್ತದಿಂದ ಅಲ್ಲ ಕಣೆ, ಹೃದಯದಿಂದ. ಆ ಹೃದಯ ಬಾಲನಿಗಿದೆ. ನೀನೇನೇ ಹೊಡ್ಕೊಂಡ್ರು ಈ ಬಾಲ ನಮ್ಮ ಮನೆಯವನು, ನನ್ನ ಮೊಮ್ಮಗ, ನನ್ನ ಮಗ ಅವನು. ಇವನು ಮಗ ಹಾಗಿದ್ರೆ ನಾನು ಯಾರೋ? ನಿಮ್ ಸೊಸೆನಾ? ನೀನ್ ಯಾವಳು ಅಲ್ಲ ಕಣೆ. ಯಾವತ್ತು ಮನೆಯಿಂದ ಹೊರಗಡೆ ಹೋದ್ಯೋ ಅವತ್ತಿಗೆ ಎಲ್ಲ ಸಂಬಂಧ ಮುಗ್ದು ಹೋಯ್ತು. ಮುಗ್ದು ಹೋಗಕ್ಕೆ ಇದು ರಕ್ತ ಸಂಬಂಧ, ನೆನ್ಪಿರ್ಲಿ. ಹೋಗೆ ಹೋಗೆ. ತಾಳಿ ಸಂಬಂಧಕ್ಕೆ ಬೆಲೆ ಕೊಡದೇ ಇರೋಳು ನೀನು ರಕ್ತ ಸಂಬಂಧಕ್ಕೆ ಬೆಲೆ ಕೊಡ್ಬೇಕಂತೆ. ಹೋಗೆ, ನಿನ್ ದಾರಿ ನೋಡ್ಕೊಂಡು ಹೋಗ್ತಾ ಇರು. ನೋಡೆ, ನಿನಗೆ ಈ ಮನೇಲಿ ಜಾಗ ಇಲ್ಲ. ಬಂದಾರಿಗೆ ಸುಂಕ ಇಲ್ಲ ಅನ್ನೋ ತರದಲ್ಲಿ ಹೋಗ್ತಾ ಇರ್ಬೇಕು. ಸೇರ್ಸಲ್ಲ ಅನ್ನಕ್ಕೆ ನೀನ್ ಯಾರು? ಇದು ನಮ್ಮಪ್ಪನ ಮನೆ, ನಿಮ್ಮಪ್ಪನ ಮನೆ ಅಲ್ಲ. ಇದ್ರಲ್ಲಿ ನನಗೂ ಹಕ್ಕಿದೆ, ನಂದು ಪಾಲಿದೆ. ನಾನಿಲ್ಲೇ ಇರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ, ನಿಂತ್ಕೋ ಸಿಹಿ. ಸಿಹಿ ಪ್ಲೀಸ್, ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಬೇಡ ಸಿದ್ದಮ್ಮ, ನನ್ಗೆ ಎಣ್ಣೆ ಬೇಡ. ನಿನ್ ಕೂದಲಿಗೆ ಒಳ್ಳೇದ್ ಕಡೆ, ನಿನ್ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ದೇಹಕ್ಕೂ ತಂಪು. ಆಟ ಆಡ್ಬೇಡ ನನ್ನ ಹತ್ರ. ಸಿಹಿ ಪ್ಲೀಸ್. ಏನೇ ಹಾಗಂದ್ರೆ? ಅಜ್ಜಿ, ಹಂಗಂದ್ರೆ ನನ್ ಕೂದಲೆಲ್ಲ ಅಂಟಾಗುತ್ತೆ. ಆಮೇಲೆ ಬೆಳಿಗ್ಗೆ ಆದ್ರೆ ಮುಖ ಎಲ್ಲ ಆಯ್ಲಿ. ಸಿಹಿ, ನಾನು ನಿಮ್ಮಮ್ಮನ ವಯಸ್ಸಿನವಳಾಗಿದ್ದಾಗ
ನನ್ನ ಕೂದಲು ಎಷ್ಟು ಉದ್ದ ಇತ್ತು ಗೊತ್ತಾ? ಯಾಕೆ ಹೇಳು? ನಾನು ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊತಾ ಇದ್ದೆ. ನಾನು ಉದ್ದ ಜಡೆ ನೋಡಿದೆ ಕಣೆ ನಿಮ್ಮ ತಾತ ನನ್ನನ್ನು ಮದುವೆ ಮಾಡ್ಕೊಂಡಿದ್ದು. ಅಜ್ಜಿ ಹಾಗಾದ್ರೆ ಬಾಬ್ ಕಟ್ಟಿರೋರ್ಗೆ ಮದ್ವೆ ಆಗಲ್ವಾ? ಏಯ್ ತಾರ್ಲೆ ಮಾಡ್ತೀನಿ ಇರು ನಿನ್ಗೆ. ಸರಿ ಸರಿ, ನೀ ಆಫೀಸ್ಗೆ ಹೋಗಿದ್ಯಲ್ಲ, ಅಲ್ಲಿ ಕತೆ ಏನು ಹೇಳಲೇ ಇಲ್ಲ, ಏನಾಯ್ತಲ್ಲಿ? ಅಜ್ಜಿ ನಾನು ಆಫೀಸ್ಗೆ ಹೋಗಿದ್ದಲ್ವಾ, ಎಲ್ಲರೂ ನನ್ನ ನೋಡಿ ಖುಷಿ ಪಟ್ರು ಗೊತ್ತಾ? ಏನೋಮ್ಮ ನಂಗೆ ಸರಿ ಗೊತ್ತಾಗ್ತಾ ಇಲ್ಲ. ನಿನ್ನ ಫ್ರೆಂಡ್ ಶ್ರೀರಾಮ್ ಹೇಗಿದ್ದಾರೆ? ನನ್ನ ಫ್ರೆಂಡ್ ಆಲ್ಮೋಸ್ಟ್ ಚೆನ್ನಾಗೇ ಇದ್ದಾರೆ ಅಜ್ಜಿ. ಹೌದೇನೆ, ಏನಂದ್ರ? ಅಜ್ಜಿ ನೀವು ಅಲ್ಲೇ ಇರಿ, ನನ್ಗೆ ಗೊತ್ತು ನೀವು ಯಾಕೆ ಬರ್ತಿದ್ದೀರಾ ಅಂತ. ನೀವು ನನ್ನ ತಲೆಗೆ ಎಣ್ಣೆ ಹಚ್ಚಬೇಕು ಅಂತ ಸೀತಾಮನ್ ಹೆಲ್ಪ್ ಮಾಡ್ತಿದ್ದೀರಾ ತಾನೆ? ತುಂಬಾ ಕಿಲಾಡಿ ಇದೀ ಕಣೆ ನೀನು. ಸೀತಾ, ರಾಮ್ ಯಾಕೆ ಇತ್ತೀಚೆಗೆ ತುಂಬಾ ಬರ್ತಾನೆ ಇಲ್ಲ? ಎಷ್ಟಾದ್ರೂ ಶ್ರೀಮಂತರಲ್ವಾ, ಅವ್ರು ಯಾರು ಏನು ಎತ್ತ ಅಂತ ಇಲ್ಲೆಲ್ಲರಿಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಈ ಕಡೆ ಜಾಸ್ತಿ ಬರಲ್ಲ ಅನ್ಸುತ್ತೆ ಅಲ್ವಾ? ಹಾಗೇನಿಲ್ಲಮ್ಮ, ಅವರು ಶ್ರೀಮಂತರು ನಿಜ, ಕೆಲಸ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಇರುತ್ತೆ, ಆದರೆ ದೊಡ್ಡಸ್ತಿಕೆ ಇಲ್ಲ. ಎಷ್ಟೇ ಆದರೂ ಅವ್ರು ನಮಗೆ ಸಂಬಳ ಕೊಡೋ ಬಾಸ್, ಅದಕ್ಕೆ ನಾನು ಅಷ್ಟೊಂದು ಸಲಿಗೆ ತಗೋತಿಲ್ಲ. ಆದರೆ ಮುಂಚಿನ ಥರನೇ ಆ ಫ್ರೆಂಡ್ಶಿಪ್ ರೆಸ್ಪೆಕ್ಟ್ ಅವರಿಗಿದೆ ಅಮ್ಮ. ಮುಂಚೆ ಹೇಗಿದ್ರು ಈಗಲೂ ನನ್ನ ಜೊತೆ ಹಾಗೇ ಇದ್ದಾರೆ. ನಾನೇ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಲೇಟ್ ಮಾಡಿದೆ. ಆ ಹೆಸರಿಗೆ ತಕ್ಕಂತೆ ಆ ವ್ಯಕ್ತಿ ನಿಜವಾಗ್ಲೂ ಅಪರೂಪ ಅಮ್ಮ. ಅದು ನಿಜಮ್ಮ, ಅವರು ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಿದ ಕೊಡ ತುಳ್ಕಲ್ಲ ಅಂತ. ಈ ಫೋನ್ ಯಾಕೆ ಇಡು, ಅಲ್ಲಿ ಇಡು. ಸೀತಾಬ, ನಾನು ನೆನ್ನೆ ಸ್ಕೂಲಿಗೆ ಹೋಗಿಲ್ಲ ಅಲ್ವಾ, ಅದಕ್ಕೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಏನು ಹೋಮ್ವರ್ಕ್ ಅಂತ ಕೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನು ಸಮರ್ಥ್, ಏನು ಯೋಚನೆ ಮಾಡ್ತಿದ್ಯಾ? ಸರ್, ನಂಗೊಂದು ಅನುಮಾನ. ಹೇಳು. ಮೇಡಮ್ ಮದುವೆ ಮನೆಯಿಂದ ಅವರಾಗೆ ಹೋಗಿರಲ್ಲ, ಯಾರೋ ಹೆದರಿಸಿದ್ದಾರೆ. ಇವನೊಬ್ಬ ಡಿಟೆಕ್ಟಿವ್ ಬಂದ್ಬಿಟ್ಟ. ನೀನು ಸುಮ್ಮನಿರು ಅಭಿ. ಸಮರ್ಥು ಅದಕ್ಕೆ ಮಗ, ನಮ್ಗೆಲ್ರಿಗೂ ಗೊತ್ತಾಗದೇ ಇರೋದು ಅವನಿಗೇನೋ ಗೊತ್ತಾಗ್ತಿರುತ್ತೆ. ಅವನೇನೋ ಹೇಳ್ತಾನೆ, ಕೇಳೋಣ ಇರು. ಆ ಸಿಕ್ಕಾಕೊಂಡವನು ಇವ್ರ ಮೇಲೆ ಒಡವೆಗೋಸ್ಕರ ಅಟ್ಯಾಕ್ ಮಾಡಿದ್ದು ಅಂತ ಹೇಳಿದ್ನಲ್ಲ, ಆಮೇಲೆ ಇವ್ರು ತಾನಾಗ್ ತಾನೇ ಹೋಗಿದ್ದು ಅಂತ ಹೇಳಿದ್ರಲ್ಲ. ಸರ್, ಯಾರೋ ಇವ್ರನ್ನ ಟಾರ್ಗೆಟ್ ಮಾಡಿರೋದಂತೂ ಸತ್ಯ, ಅದು ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅಂದಮೇಲೆ ಇದೆಲ್ಲ ಟಾರ್ಗೆಟಿನ ಭಾಗ ಯಾಕಾಗಿರ್ಬಾರ್ದು? ಹೌದು, ಸಮರ್ಥ್ ಇಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದಾನಂದ್ರೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನೆ ರಾತ್ರಿ ಛತ್ರದಲ್ಲಿ ಇವ್ರನ್ನ ಟಾರ್ಗೆಟ್ ಮಾಡೋ ಬಗ್ಗೆ ಮಾತಾಡಿದ್ದು ಯಾರು ಅನ್ನೋದನ್ನ ನಾವು ಕಂಡು ಹಿಡಿಲೇಬೇಕು. ಆಯ್ತು, ಅದು ಆಗಲಿ. ಸಮರ್ಥ, ನಾನು ಮದುವೆಗೆ ಯಾರ್ಯಾರು ಬಂದಿದ್ರು ಅವರು ಎಲ್ರಿಗೂ ಕಾಲ್ ಮಾಡಿ ಅವರ ಧ್ವನಿನ ಕೇಳಿಸ್ತೀನಿ. ನೀನು ಯಾರು ಅದು ಅಂತ ಹೇಳ್ತೀಯಾ? ಆಯಿತು ಸರ್, ಖಂಡಿತ ಟ್ರೈ ಮಾಡ್ತೀನಿ. ಏನಣ್ಣ, ನಿಂಗೆ ಓಕೆನಾ? ಆಯ್ತಪ್ಪ, ಅಪರಾಧಿ ಯಾರು ಅಂತ ಗೊತ್ತಾಗೋದಾದ್ರೆ ನಾನೇ ತಡೀಲಿ. ಶುಭ ಕಾರ್ಯ ನಡೀತಾ ಇರುವಾಗ ಇದೆಲ್ಲ ಯಾತಕ್ಕೆ ಪಾಪು? ಇದನ್ನು ಬಿಟ್ಬಿಡು ಇಲ್ಲಿಗೆ. ಹೇಗೆ ಬಿಡೋಕ್ಕಾಗತ್ತೆ? ಅದಕ್ಕೆ ಈಗ ಬಿಟ್ಬಿಟ್ರೆ ಮತ್ತೆ ಇನ್ನೊಂದ್ಸಲ ಅಟ್ಯಾಕ್ ಮಾಡ್ತಾರೆ. ಸರಿಯಾಗಿ ಹೇಳಿದ್ರಿ ಸರ್. ಹಾಂ, ಈಗ ಶುರು ಮಾಡೋಣವಾ? ಏನಂತೀರ ಬೀಗ್ರು? ನೋಡಿ, ಈಗ ತಾನೇ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ನಾವು ಶಾಸ್ತ್ರನೆಲ್ಲ ಮುಗಿಸೋದು ಬಿಟ್ಟು ಇದನ್ನೆಲ್ಲ ಮಾಡ್ತಾ ಕೂತ್ರೆ ಹೇಗೆ ರೀ? ತುಳಸಿಯವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಪಾಪ ದೀಪಿಕನ್ನ ಈಗ ತಾನೇ ಮನೆ ತುಂಬಿಸ್ಕೊಂಡಿದ್ದೀವಿ. ಇದನ್ನೆಲ್ಲ ಮಾಡ್ತಿದ್ರೆ
ತಾನು ಈ ಮನೆಗೆ ಸೊಸೆಯಾಗಿ ಬಂದಿರೋ ಸಂಭ್ರಮನೂ ಎಂಜಾಯ್ ಮಾಡೋಕ್ಕಾಗಲ್ಲ ರೀ. ಇದನ್ನೆಲ್ಲ ಆಮೇಲೆ ಮಾಡಿದ್ರೆ ಆಯಿತು. ಆಯಿತು, ಶಾಸ್ತ್ರ ಮುಗಿಸ್ಕೊಳ್ಳೋಣ. ಒಂದ್ಸಲ ಶಾಸ್ತ್ರ ಎಲ್ಲ ಮುಗಿದ್ಬಿಡ್ಲಿ ಅಲ್ವಾ ಸಮರ್ಥ? ಆಮೇಲೆ ಈಗೇನು ಶಾಸ್ತ್ರ ಅಂತ ಹೇಳಿದಾರಲ್ಲ, ಅದು ಎಷ್ಟು ಗಂಟೆಗೆ ಅಂತ ಕೇಳಿದ್ಯಾ ಜನಾರ್ದನ್? ಓ 9 ಗಂಟೆಗಂದ್ರ? ಹೇ ಏನಾಯ್ತು ನಿಮಗೆ? ನೀರು ತರಲಾ? ಪುರೋಹಿತರು ಹೇಳಿದ್ದು ಅಷ್ಟೇ ಅಲ್ವಾ? ಅದು ಬಿಟ್ಟು ನಿಮ್ಮ ಕಡೆ ಏನಾದರೂ ಶಾಸ್ತ್ರ ಇದೆಯಾ? ಇಲ್ಲ ಬೀಗ್ರೆ, ಅವ್ರು ಹೇಳಿರೋದಷ್ಟೇ. ಸರ್ ನಾವು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.